ಎಲ್ರಿಗೂ ನಮಸ್ಕಾರ. ಏನು ನಿನ್ನೆ ಒಂದು ಶುಭ ದಿನ, ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆಗೆ ಒಂದು ಶುಭ ದಿನ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಹಿರಿಯ ನಾಯಕರಾದ ಸಿಂಗೇಹಳ್ಳಿ ಆನಂದ್ ರೆಡ್ಡಿನವರಿಗೆ ಕೋರ್ ಕಮಿಟಿ ಸದಸ್ಯ ಆಗಿದ್ದಕ್ಕೆ ನಮ್ಮ ಮಾರ್ಕೆಟನ ಎಲ್ಲ ಮಂಡಿ ಮಾಲೀಕರು, ರೈತ ಬಾಂಧವರು, ಸಾರ್ವಜನಿಕರು ಎಲ್ಲರೂ ಅವರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಏಕೆಂದರೆ ನಮ್ಮ ಆನಂದ್ ರೆಡ್ಡಿಯವ್ರಿಗೆ ಕೋರ್ ಕಮಿಟಿ ಸದಸ್ಯರಾದಾಗ ನಮಗೆ ಒಂದು ಖುಷಿ ಆಯಿತು. ಯಾಕಂದರೆ ಇಲ್ಲಿರುವ ಗಡಿ ಭಾಗದಲ್ಲಿ ರೈತರಿಗೆ ಒಂದು ಇರುವಂಥ ಪ್ರಾಬ್ಲಮನ್ನು ನಮ್ಮ ಕೇಂದ್ರ ಸಚಿವರಾದ ಶ್ರೀ ಕುಮಾರಸ್ವಾಮಿ ಹತ್ರ ಆತ್ಮೀಯಾಗಿ ಚೆನ್ನಾಗಿದ್ದಾರೆ, ಒಳ್ಳೆಯ ಒಂದು ಹೆಸರಿದೆ. ಯಾಕಂದರೆ ಇವತ್ತು ನಮ್ಮ ಆನಂದ್ ರೆಡ್ಡಿಯವರು JDS ಬಂದ ಮೇಲೆ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಲಿ, ಒಳ್ಳೆಯ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ನಾನು ಎಲ್ಲ ಸಾರ್ವಜನಿಕರು, ರೈತರನ್ನು ಎಲ್ಲನೂ ಮಾತಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಒಂದು ಅವರ ಬಂದ ಮೇಲೆ ಸಹ ಒಂದು ಶಾಸಕರ ಚುನಾವಣೆಯಲ್ಲೇನು ನಾನಿದ್ದೀನಿ ಅಂತೇಳಿ ಒಂದು ಶಾಸಕರ ಎಲೆಕ್ಷನಲ್ಲಿ ಕೂಡ ಒಳ್ಳೆಯ ಒಂದು ಇದು ಮಾಡಿದ್ದಾರೆ. ಅದೇ ರೀತಿ DCC ಬ್ಯಾಂಕು ಒಂದು ಚುನಾವಣೆ ಬಂತು, ಅದರಲ್ಲೇನು ಮುಂದಾಳಿಕೆ ಇಟ್ಕೊಂಡು ಒಳ್ಳೆಯ ಇದು ಮಾಡಿದ್ದಾರೆ. ಅದೇ ರೀತಿ ಡೇರಿ ಎಲೆಕ್ಷನ್ ಬಂತು, ಅದರಲ್ಲೂ ಸಹ ಮುಂದಾಲೋಚನೆ ಬಂದು ಎಲ್ಲ ಒಂದು ಯಾವ ಚುನಾವಣೆಗೆ ಹೋದ್ರೂ ಆ ಚುನಾವಣೆಯಲ್ಲಿ ಒಂದು ಚುನಾವಣೆ ಗೆಲ್ಲುವಂಥ ಒಂದು ಇದು ಬರ್ತಾಯಿದೆ. ಇವತ್ತು ನಮ್ಮ ಆನಂದ್ ರೆಡ್ಡಿಯವರು ಒಳ್ಳೆಯ ಒಂದು ಸರ್ವಿಸ್ ಮಾಡಿದ್ದಾರೆ. ಹಿರಿಯ ನಾಯಕರು, ರಾಜಕೀಯ ಅನುಭವರು, ಎಲ್ಲದಕ್ಕೂ ಸಹ ಒಂದು ಅವರು ಮೊದಲಿನಿಂದ ಸಹ ಒಳ್ಳೆ ರಾಜಕೀಯದಲ್ಲಿ ಒಳ್ಳೆಯ ಒಂದು ಚುನಾವಣೆಯನ್ನು ಎದುರಿಸ್ಕೊಂಡು ಗೆಲ್ಲುತ್ತಾನೆ ಬರ್ತಾ ಇದ್ದಾರೆ. ಅವ್ರಿಗೆ ಸೋಲಿಲ್ಲದ ಸರ್ದಾರ್ ಅಂತ ಹೇಳ್ಬೋದು ಯಾರೋ ಆನಂದ್ ರೆಡ್ಡಿಯವರು. ಅದಕ್ಕೆ ಇವತ್ತು ಎಲ್ಲದನ್ನು ಅವ್ರು ಮಾಡ್ತಾ ಇರೋಂಥ ಸೇವೆಗಳು ನೋಡಿ ನಮ್ಮ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರನ್ನು ಕೂಡ ಒಳ್ಳೆಯ ಒಂದು ಪದವಿ ಕೊಟ್ಟಿದ್ದಾರೆ. ನೀವು ಜನರಿಗೆ ಸೇವೆ ಮಾಡಬೇಕು, ನೀವು ಒಂದು ಗಡಿ ಭಾಗದಲ್ಲಿರುವಂಥ ಒಂದು ಇದರಲ್ಲಿ ನೀವು ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಪಕ್ಷವನ್ನು ಬೆಳೆಸಬೇಕು, ಒಳ್ಳೆಯ ಒಂದು ಜನರಿಗೆ ಒಂದು ತಿಳಿಸ್ಬೇಕು ಅಂತೇಳಿ ಇವತ್ತು ನಮ್ಮ ಆನಂದ್ ರೆಡ್ಡಿ ಅವರಿಗೆ ಒಂದು ಕೋರ್ ಕಮಿಟಿ ಸದಸ್ಯರಾಗಿ ಕೊಟ್ಟಿದ್ದಾರೆ. ಇದೇ ಮುಂದಿನ ತಿಂಗಳಲ್ಲೂ ಸಹ ಇವತ್ತು HD ಕುಮಾರಣ್ಣ ಅವರ ಜೊತೆ ಇವರು ಆತ್ಮೀಯಾಗಿದ್ದಾರೆ. ಚೆನ್ನಾಗಿ ಇವರು ಮಾಡೋ ಕೆಲಸಗಳಲ್ಲಿ ಒಳ್ಳೆಯ ಹೆಸರು ಇದೆ. ಮುಂದಿನ ತಿಂಗಳಲ್ಲಿ ಕೂಡ ನಮ್ಮ ಆನಂದ್ ರೆಡ್ಡಿಯವರು, ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು, ನಮ್ಮ ಕೇಂದ್ರ ಸಚಿವ ಕುಮಾರಣ್ಣವರು ಮಾತಾಡಿ ಈ ಗಡಿ ಭಾಗದಲ್ಲಿರುವಂಥ ಒಂದು ಒಳ್ಳೆಯ ಕೈಗಾರಿಕೆ ತಂದು ಇಲ್ಲಿರೋ ಯುವಕರಿಗೆಲ್ಲ ಒಳ್ಳೆಯ ಒಂದು ಕೆಲಸ ಕೊಡಬೇಕು ಅಂತೇಳಿ ನಾನು ಇವತ್ತು ಕೋಲಾರ ಡಿಸ್ಟಿಕ್ಕು ಒಳ್ಳೆಯ ಒಂದು ಮೆಸೇಜ್ ಹೋಗಿದೆ. ಈ ಒಂದು ನಮ್ಮ ಆನಂದ್ ರೆಡ್ಡಿ ಅವರು ಕೋರ್ ಕಮಿಟಿ ಇದಾಗಿಂದ ಇಲ್ಲಿ ಸಹ ಒಳ್ಳೆಯ ಒಂದು ಯುವಕರಲ್ಲಿ ಹುಮ್ಮಸ್ಸು ಬಂದಿದ್ದಾರೆ. ನಮ್ಮ ಆನಂದ್ ರೆಡ್ಡಿ ಅವರು ಯಾವುದೇ ಒಂದು ಕೆಲಸ ಇದನ್ನು ಮಾಡಿಕೊಡ್ತಾರೆ ಅಂತ ಮುಂದಿನ ತಿಂಗಳಲ್ಲೂ ಸಹ ಇದೇ ರೀತಿ ಅವರು ಒಳ್ಳೆಯ ಕೆಲಸಗಳು ಮಾಡಿಕೊಡ್ತಾರೆ. ಅವರು ಒಂದು ಕೋರ್ ಕಮಿಟಿಯ ಸದಸ್ಯರಾಗಿ ನಮಗೆಲ್ಲರೂ ಖುಷಿ ಆಗ್ತಾಯಿದೆ. ಇದೇ ರೀತಿ ಎಲ್ಲ ನಮ್ಮ ತಾಲೂಕಿನಲ್ಲಿ, ಡಿಸ್ಟಿಕ್ನಲ್ಲಿ ಎಲ್ಲ ಸಹ ಅವ್ರಿಗೆ ಅವ್ರ ಕೈಯಲ್ಲಿ ಅವ್ರ ಜೊತೆಯಲ್ಲಿ ಇರ್ತೀವಿ. ಎಲ್ಲರೂ ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಿಸ್ಕೊಳ್ಳೋಣ. ಹೊತ್ತು ಅವರು ಮಾಡುವಂಥ ಕೆಲಸಗಳಿಗೋಸ್ಕರ ನಾವು ಒಳ್ಳೆ ಇದಾಗ್ತಾಯಿದೆ. ಇವತ್ತಿನ ದಿನ ಕೂಡ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಕೋಲಾರ ಜಿಲ್ಲೆಯ ಎಲ್ಲ ಮುಖಂಡರು, ನಾಯಕರು, ರೈತ ಬಾಂಧವರು ಎಲ್ಲರೂ ಸೇರಿ ಅವ್ರಿಗೆ ಇವತ್ತು ಅಭಿನಂದನೆ ಹೇಳ್ತಾ ಇದ್ದಾರೆ. ಒಳ್ಳೆಯ ಒಂದು ಕೆಲಸ ಆಯಿತು. ಅವರಿಂದ ನಾವು ರಾಜಕೀಯನ ತಿಳ್ಕೋಬೇಕು. ಅನುಭವ ಇರೋರು ನಮ್ಮಂಥ ಯುವಕರೆಲ್ಲ ಒಂದು ರಾಜಕೀಯ ಯಾವ ಥರ ಅಂತ ನಾವು ತಿಳ್ಕೋಬೇಕು ಅಂತ ಥರ ಇದೆ. ಇವತ್ತು ಯಾವುದೇ ಒಂದು ಪ್ರಾಬ್ಲಮ್, ಒಂದು ಹಾಸ್ಪಿಟ್ಲ್ ಆಗಲಿ, ಒಂದು ಎಜುಕೇಷನ್ ಆಗಲಿ, ಯಾವುದನ್ನ ಆನಂದ್ ರೆಡ್ಡಿನ ಹತ್ರ ಹೋದರೆ ಇಲ್ಲ ಅಂತ ಕಳಿಸ್ತಾ ಇಲ್ಲ. ಒಳ್ಳೆಯ ಒಂದು ಯುವಕರು ಕೂಡ ಒಂದು ಯಾವ ಥರ ನೀವು ಇದು ನಡ್ಕೋಬೇಕು, ಯಾವ ಥರ ನೀವು ಒಂದು ರಾಜಕೀಯದಲ್ಲಿ ಬೆಳೀಬೇಕು, ಯಾವ ಥರ ರಾಜಕೀಯ ನೀವು ಮಾಡಬೇಕು, ಯಾವ ಥರ ನಾವು ಜನರಲ್ಲಿ ಇರಬೇಕು, ಯಾವ ಥರ ಒಂದು ಪಕ್ಷವನ್ನು ಬೆಳೆಸಬೇಕು, ಯಾವ ಥರ ನಾವು ಎಲ್ಲರೂ ಒಂದಾಗಿ ಇದ್ದು ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತೇಳಿ ಇವತ್ತು ದಿನ ನಮ್ಮ ಆನಂದ್ ರೆಡ್ಡಿ ಅವರು ಒಳ್ಳೆಯ ಕೆಲಸಗಳು ಮಾಡ್ತಾ ಇರೋದಕ್ಕೆ ನಮ್ಮ ಕುಮಾರಣ್ಣವರು ಕೂಡ ಕರೆಸಿ ಒಳ್ಳೆಯ ಒಂದು ಸದಸ್ಯರನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಮಾಡುವ ಒಂದು ಸೇವೆಯಿಂದ, ಮಾಡುವಂಥ ಕೆಲಸಗಳಿಂದ ಅಂತ ಅವ್ರಿಗೆ ಒಂದು ಕೂಡ ಅದರಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣ MLA ಸಮೃದ್ಧಿ ಮಂಜಣ್ಣ ಹತ್ರ ಅವ್ರಿಗೆ ಮಾತಾಡಿ, ಕುಮಾರಣ್ಣ ಹತ್ರ ಮಾತಾಡಿ ನಮ್ಮ ಆನಂದ್ ರೆಡ್ಡಿ ಅವ್ರಿಗೂ ಎಲ್ಲರಿಗೂ ಒಳ್ಳೆಯ ಒಂದು ಹೆಸರಿರೋಕ್ಕೆ ಒಳ್ಳೆಯ ಒಂದು ಪದವಿ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲರೂ ಸಹ ಈ ಒಂದು ನಾಳೆ ದಿನ ನಮ್ಮ ಆನಂದ್ ರೆಡ್ಡಿ ಅವರವರಿಗೆ ಒಂದು ಗಿಫ್ಟ್ ಕೊಟ್ಟಿರೋದು. ಯಾಕಂದರೆ ನಾಳೆ ಒಂದು ಬರ್ತ್ಡೇ ಇದೆ, ಹುಟ್ಟುಹಬ್ಬದ ಶುಭಾಶಯಗಳು ಕೋರಕ್ಕೆ ಎಲ್ಲ ನಮ್ಮ ತಾಲೂಕಿನ ರೈತ ಮುಖಂಡರು, ಸಾರ್ವಜನಿಕರು ಎಲ್ಲರೂ ಬಂದು ನಾಳೆ ಸಾಯಂಕಾಲ ಅವ್ರಿಗೆ ಒಂದು
ಒಂದು ಶುಭಾಶಯ ಹೇಳಬೇಕು. ಅದಕ್ಕೆ ನೀವು ಎಲ್ಲರೂ ಬಂದು ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯ ಶುಭ ಹಾಕಬೇಕಂತೇಳಿ ಹೇಳಕ್ಕೆ ಇಷ್ಟ.